ಮಹಾಭಾರತ ಮಹಾಸಂಗ್ರಾಮದಲ್ಲಿ ಏನೆಲ್ಲ ನಡೀತಾ ಇದೆ, ಯಾವೆಲ್ಲ ಬೆಳವಣಿಗೆಗಳು ಅನ್ನೋದನ್ನ ಗಮನಿಸೋಣ. ಅಂಬಿ ಅಣ್ಣನಿಗೆ ಬೇಡವಾದ ರಾಜಕೀಯ, ಸುಮಕ್ಕನಿಗೆ ಯಾಕೆ? ಸುಮಲತಾ ವಿರುದ್ಧವೂ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಹೆಚ್ಚಾಗ್ತಾ ಇದೆ. ಅಂಬರೀಷ್ ಅಭಿಮಾನಿ ಅಂತ ಹೇಳಿಕೊಂಡೇ ಸುಮಲತಾ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ರೈತರ ಸಾಲ ಮನ್ನಾ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಮಂಡ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಕುಮಾರಣ್ಣ ಋಣ ನಮ್ಮ ಮೇಲಿದೆ. ಮಂಡ್ಯದಲ್ಲಿರೋ 7 ಶಾಸಕರು, 3 MLCಗಳು, ಓರ್ವ ಸಂಸದರಲ್ಲಿ ಯಾರು ದೇವೇಗೌಡರ ಕುಟುಂಬದವರು. ಸುಮ್ಮನೆ ಯಾಕೆ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡ್ತೀರಿ? ಯಾಕೆ ಯಾರಿಗೂ ಅವಕಾಶ ಕೊಡಲ್ಲ ಅಂತೀರಾ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಅನುಮಾನ ಇಲ್ಲಿ ವ್ಯಕ್ತವಾಗುತ್ತೆ, ಅಂಬರೀಷ್ ಅವರ ಅಭಿಮಾನಿ ಈ ರೀತಿ ಮಾತನಾಡ್ತಾರಾ ಅಥವಾ JDS ಕಾರ್ಯಕರ್ತರೇ ಈ ಮುಂಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅವರನ್ನು ಭಾವನಾತ್ಮಕವಾಗಿ ಮನನೋಯಿಸಿ ಮತ್ತು ಅವರ ಆತ್ಮವಿಶ್ವಾಸ ಕುಂದಿಸುವ ಕೆಲಸವನ್ನು ಮಾಡಿದ್ದನ್ನು ನಾವು ಜ್ಞಾಪಿಸಿಕೊಂಡಾಗ ನಿಜಕ್ಕೂ ಯಾರಿದು JDS ಕಾರ್ಯಕರ್ತರು ಈ ರೀತಿ ಏನಾದರೂ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಅಲ್ಲಿಯ ಜನಕ್ಕೆ ವ್ಯಕ್ತವಾಗಬಹುದು. ಎಸ್, ಇದೀಗ ಬಂದಂಥ ಸುದ್ದಿನ ನೋಡ್ತಾ ಇದ್ದೀರಿ. ಅಂಬಿ ಅಣ್ಣನಿಗೆ ಬೇಡವಾದ ರಾಜಕೀಯ, ಸುಮಕ್ಕನಿಗೆ ಯಾಕೆ? ಹಾಗಾದರೆ ಸುಮಲತಾ ಅವರಿಗೆ ಗೊತ್ತಿರೋದಿಲ್ವಾ? ಅಂಬರೀಷ್ ಅವರ ಆಶಯಗಳು ವ್ಯಕ್ತವಾಗಿಲ್ವಾ? ಅಂಬರೀಷ್ ಅವರ ಪ್ರೀತಿ ಪಾತ್ರರಲ್ವಾ? ಮತ್ತು ಅಂಬರೀಷ್ ಅವರ ಸ್ನೇಹಿತರು ದರ್ಶನ್ ಇರ್ಬೋದು, ದರ್ಶನ್ ಮನೆ ಮಗನಂತೆ ಅವರು ವರ್ತಿಸ್ತಿದ್ದಾರೆ. ಇನ್ನು ರಾಕ್ಲೈನ್ ವೆಂಕಟೇಶ್ ಮತ್ತು JDS MLC ಸಂದೇಶ್ ನಾಗರಾಜ್ ಅವರೆಲ್ಲರೂ ಕೂಡ ಸುಮಲತಾ ಅವರ ಬೆನ್ನಿಗೆ ನಿಂತಿರುವಾಗ ಅಥವಾ ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ನೋಡಿದಾಗ, ಅವರ ಸಹಕಾರವನ್ನು ಗಮನಿಸಿದಾಗ ಅವರಿಗೆ ಗೊತ್ತಾಗದೇ ಇರೋದು ಇನ್ನು ಬೇರೆ ಯಾರಿಗೂ ಗೊತ್ತಾಗತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅಂದರೆ ಇದೆಲ್ಲ ರಾಜಕೀಯ ತಂತ್ರಗಳು. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಲತಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯೋದಿಲ್ಲ. ಯಾರು ಯಾವುದೇ ರೀತಿಯಾಗಿ ನಮ್ಮನ್ನು ಕಟ್ಟಿ ಹಾಕೋಕ್ಕೆ ನೋಡಿದ್ರು ಅದು ಫಲಿಸಲ್ಲ ಅನ್ನೋ ಮಾತುಗಳನ್ನು ಅವ್ರು ಹೇಳಿರುವಾಗ ಅವ್ರಿಗೆ ಗೊತ್ತಿರುತ್ತೆ. ಎಸ್, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್. ವೆರಿ ಗುಡ್ ಮಾರ್ನಿಂಗ್. ದಿನೇ ದಿನೇ ಸುಮಲತಾ ಅವರ ಒಂದು ರಾಜಕೀಯ ಪ್ರವೇಶ, ಲೋಕಸಭಾ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದ್ದೇ ತಡ JDSನವರು ಈ ರೀತಿ ಮಾಡ್ತಾ ಇದ್ದಾರಾ? ನಿಜಕ್ಕೂ ಅಂಬರೀಷ್ ಅಭಿಮಾನಿ ಈ ರೀತಿ ಹೇಳಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೋಹನ್, ಖಂಡಿತವಾಗ್ಲೂ ರಾಘವ್ ಸೂರಿ, ಯಾಕಂದ್ರೆ ಒಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಅಂದ್ರೆ ಅಂಬರೀಷ್ ಅಭಿಮಾನಿಗಳಿರ್ಬೋದು ಅಥವಾ ಈ ಬಿಜೆಪಿನ ಕಾಂಗ್ರೆಸ್ ಮುಖಂಡರುಗಳಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ರು. ಇದೀಗ JDSನವರ ಸರದಿ ಅಂತಾನೆ ಹೇಳ್ಬೋದು. ಅವರಿಗೆ ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಅಂಬರೀಷ್ ಅವರು ಈಗಾಗಲೇ ರಾಜಕೀಯಕ್ಕೆ ಬರಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಅವರು ಬರ್ತಿದ್ದಂತ ಸಂದರ್ಭದಲ್ಲಿ. ಆದ್ರೆ ಇಂಥ ರಾಜಕೀಯ ಸುಮಲತಾ ಅವ್ರಿಗೆ ಏಕೆ ಬೇಕು ಅನ್ನುವಂತ ಪ್ರಶ್ನೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದ್ದಾರೆ. ಮತ್ತೆ ಈಗಾಗ್ಲೇ ಏನು JDS ಪಕ್ಷ ಅಂದ್ರೆ JDS ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಆದ್ರೆ ಮಂಡ್ಯದಲ್ಲಿ ಇರ್ತಕ್ಕಂಥ 7 ಶಾಸಕರ ಪೈಕಿ ಯಾರು ಏನು ದೇವೇಗೌಡರ ಕುಟುಂಬಸ್ಥರಿದ್ದಾರೆ ಅನ್ನುವಂತ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ನಾವು ಮಂಡ್ಯ ಅಭಿವೃದ್ಧಿಗಾಗಿ 5,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಗೆ ಒತ್ತು ಕೊಡಬೇಕೆ ಹೊರತು ಅನುಕಂಪಕ್ಕೆ ಒತ್ತು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು JDS ಪಕ್ಷದ ಒಂದು ನಾಯಕರ ವಾದ ಆಗಿದೆ. ಜೊತೆಗೆ ಅದರಲ್ಲಿ ಕೆಲವರು ಅಂಬರೀಷ್ ಅಭಿಮಾನಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು. ಅಂಬರೀಷ್ ಅವರ ಅಭಿಮಾನಿಯಾಗಿದ್ರು ಕೂಡ ನಾವು JDSನ ಬೆಂಬಲಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬರೀಷ್ ಕುಟುಂಬ ಆಗಿದೆ ಅಂತ ಹೇಳ್ಬೋದಾಗಿದೆ ರಾಘವ್ ಸೂರ್ಯ. ಓಕೆ, ಒಟ್ಟಿನಲ್ಲಿ ರಾಜಕೀಯ ಆಟೋಟೋಪಗಳು ಜಾಸ್ತಿ ಆಗಿದ್ದಾವೆ ಸದ್ಯದ ಸಂದರ್ಭದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮೋಹನ್.